ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಕ್ಕೆ ಹೊಸ ವರ್ಷಕ್ಕೆ ಒಂದು ಹೊಸ ಸುದ್ದಿಯನ್ನು ಸರ್ಕಾರದಿಂದ ಬಂದಿದೆ. ಹಾಗಾಗಿ ಎಲ್ಲರಿಗೂ ಕೂಡ 2024 ಹೊಸ ವರ್ಷದ ಶುಭಾಶಯಗಳು. ಅದರ ಜೊತೆಯಲ್ಲಿ ನಿಮಗೆಲ್ಲ ಹೊಸ ವರ್ಷ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ಒಳ್ಳೆಯದಾಗಲಿ. ಹಳೆ ವರ್ಷದಲ್ಲಿ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸು, ನಿಮ್ಗೇನಾದರೂ ಕೆಟ್ಟದಾಗಿದ್ದರೆ ಅದೆಲ್ಲ ಸಮಸ್ಯೆಗಳು ಬಗೆಹರಿದು ಒಳ್ಳೆಯದಾಗಿದ್ದರೆ ಹೋದ ವರ್ಷ ಈ ವರ್ಷವೂ ಕೂಡ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀವಿ. ಏನು ಇದು ಗುಡ್ ನ್ಯೂಸ್ ಅಂದರೆ, ನಿಮಗೆ 4ನೇ ಕಂತಿನ ಹಣ ಕೆಲವೇ 1% ಅಥವಾ 1.5% ಜನರಿಗೆ ಬಿಡುಗಡೆ ಆಗಿ ಮಧ್ಯಂತರ ಸ್ಥಗಿತಗೊಂಡಿತ್ತು. ಯಾರಿಗೂ ಕೂಡ 4ನೇ ಕಂತಿನ ಹಣ ಜಮಾ ಆಗಿರಲಿಲ್ಲ. ಬಟ್ ಆದರೆ ಈಗ ಒಂದು ಇವತ್ತಿನಿಂದ ಜನವರಿ 1 ಇವತ್ತಿನಿಂದ 4ನೇ ಕಂತಿನ ಹಣವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 4ನೇ ಕಂತಿನ ಹಣ ಕಾಯ್ತಾ ಇರೋರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. 4ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳ 1ನೇ ತಾರೀಕು ಇವತ್ತಿಂದ ಜನವರಿ 15 ಒಳಗಡೆ, ಓಕೆನಾ, ಇವತ್ತು ಬರುತ್ತೆ, ಇವತ್ತಿಂದ ಜಮಾ ಆಗೋಕ್ಕೆ ಶುರುವಾಗುತ್ತೆ ಅಂದ ತಕ್ಷಣ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆನ ಚೆಕ್ ಮಾಡಿ, ಸರ್ ನಮಗೆ ಹಣ ಬಂದಿಲ್ಲ, ನೀವು ಜಮಾ ಆಗೋಕ್ಕೆ ಶುರುವಾಗಿದೆ ಅಂದ್ಬಿಟ್ರೆ ಇವತ್ತು ಬರಲೇ ಇಲ್ವಲ್ಲ ಸರ್ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತೇ ಇದೆ, ಜಮಾ ಆಗೋಕ್ಕೆ ಶುರುವಾಗಿದೆ ಅಂದರೆ ಅಲ್ಲಿಂದ ಜಮಾ ಆಗೋಕ್ಕೆ ಡೇ ಬೈ ಡೇ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಟರ್ನ್ ಬಂದಾಗ ಖಂಡಿತವಾಗ್ಲೂ ಕೂಡ ನಿಮಗೆ ಜಮಾ ಆಗುತ್ತೆ. ಯಾವುದೇ ರೀತಿ ಆತಂಕ ಬೇಡ. ಜನವರಿ 15ರವರೆಗೂ ವೆಯ್ಟ್ ಮಾಡಿ. ಏನೋ ಒಂದು ತಾಂತ್ರಿಕ ದೋಷದಿಂದ ಈ 4ನೇ ಕಂತು ಲೇಟ್ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ನಿಮಗೆ ಇದುವರೆಗೂ ಕೂಡ ನಿಮಗೆ ಅಕ್ಕಿ ಹಣ ಬರ್ತಾಯಿದೆ ಸರ್, 5 ಕಂತಿನ ಅಕ್ಕಿ ಹಣ ಬಂದಿದೆ, ಇನ್ನೂ ಕೂಡ 1 ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಿಮಗೆ ಅಂದರೆ ನೀವೇನು ವರಿ ಮಾಡಬೇಡಿ, ಒಟ್ಟಿಗೆ 8,000 ಜಮಾ ಆಗುತ್ತೆ. ಬಟ್ ಈಗ ಇರೋಂಥ ಒಂದು ಖುಷಿ ಪಡೋಂಥ ಸುದ್ದಿ ಏನಪ್ಪ ಅಂದರೆ, ಸದ್ಯಕ್ಕೆ ಪೆಂಡಿಂಗ್ ಇರುವ ಬಾಕಿ ಹಣ ರಿಲೀಸ್ ಆಗ್ತಾ ಇದೆ, ಓಕೆನಾ. 2,000 ಆಗಿರ್ಬೋದು, 1 ಕಂತಾಗಿರ್ಬೋದು, 2 ಕಂತು ಒಟ್ಟಿಗೆ ಜಮಾ ಆಗಿರೋದು ಇದು ಬರ್ತಾ ಇದೆ. ಸದ್ಯಕ್ಕೆ ಈ ಥರ ಖುಷಿ ಇದೆ. ಆಮೇಲೆ ನಿಮಗೆ ಯಾವ್ಯಾವ ಕಂತು ನಿಮಗೆ ಆಲ್ರೆಡಿ ಜಮಾ ಆಗಿದೆ ಮತ್ತು ನಿಮ್ಮ ಅರ್ಜಿ ಸ್ಟೇಟಸ್ ಏನಾಗಿದೆ ಈಗ ಅಂತ ನೀವು ಕೂಡ ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ 4ನೇ ಕಂತು ಬಂದರೂ ಕೂಡ ನೀವು ಇಲ್ಲೇ ಚೆಕ್ ಮಾಡ್ಬೋದು. ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕನ್ನೇ ಹೋಗಿ ತೊಗೊಂಡೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡದೆ ಲೈಕ್ ಕೊಡಿ, ಓಕೆನಾ. ಈಗ ಬನ್ನಿ, ನನ್ನ ಮೊಬೈಲ್ ಸ್ಕ್ರೀನಿಗೆ ಹೋಗಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೀವು ಡೈರೆಕ್ಟಾಗಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ, ಓಕೆನಾ. ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಬರೀ ಮಾಹಿತಿ ಅಂತ ಟೈಪ್ ಮಾಡೋಕ್ಕೆ ಹೋದೆ ನಾನು, ಬರಲಿಲ್ಲ. ಹಾಗಾಗಿ ಮಾಹಿತಿ ಕಣಜ ಅಂತಲೇ ಟೈಪ್ ಮಾಡಿ, ಆವಾಗ ನಿಮಗೆ ಪಕ್ಕ ಬರುತ್ತೆ, ಓಕೆನಾ. ಮಾಹಿತಿ ಕಣಜ ಅಂದ ತಕ್ಷಣ ಮಾಹಿತಿ ಕಣಜ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಬಂದಾಗ ಇಲ್ಲಿ ನಿಮಗೆ ಸರ್ಚ್ ಕೊಟ್ಬಿಡಿ. ಡೈರೆಕ್ಟ್ ಮಹಿಳಾ ಅಂತ ಕೊಡಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅದು ಮಹಿಳಾ ಅಂತ ಕೊಡಿ ಸಾಕು. ಅಲ್ಲಿ ಮಹಿಳಾ ಅಂತ ಕೊಟ್ಟ ತಕ್ಷಣ ನಿಮಗೆ ಕೆಳಗಡೆ ಅಲ್ಲಿ ಓಪನ್ ಆಗುತ್ತೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ. ಆ ಥರ ಬಂದ ತಕ್ಷಣ ಮತ್ತೊಂದು ಸರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ನೇದಿಲ್ಲ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡೋಕ್ಕೂ ನಿಮಗೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ಇಲ್ಲಿ ಗಮನಿಸ್ಬೋದು ಯಾವ ಡೇಟಿಗೆ ಅಪ್ರೂವ್ ಆಗಿರೋ ಡೇಟು ಬರುತ್ತೆ. ಇಲ್ಲಿ ನೀವು ಡೀಟೇಲ್ಸ್ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಇವರಿಗೀಗ 3 ಕಂತುಗಳು ಕೂಡ ಜಮಾ ಆಗಿದೆ. ಇವರಿಗೆ ನಿರಂತರವಾಗಿ ಏನು ಮೊದಲಿನಿಂದನೂ ಜಮಾ ಆಗಿಲ್ಲ, ಅಕ್ಟೋಬರಿಂದ ಸ್ಟಾರ್ಟ್ ಆಗಿರೋದು. ಆಗಸ್ಟ್ ಮಂತ್ ನೋಡಿ, ಅಕ್ಟೋಬರಿಂದ 21/10ಕ್ಕೆ ಜಮಾ ಆಗಿದೆ. ನವಂಬರಲ್ಲಿ 4/11ಕ್ಕೆ 2ನೇ ಕಂತು ಜಮಾ ಆಗಿದೆ. 3ನೇದು 23/11ಕ್ಕೆ. ಈ ಡಿಫ್ರೆನ್ಸಲ್ಲಿ 3 ಕಂತುಗಳು ಇವರಿಗೆ ಜಮಾ ಆಗಿದೆ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸನ್ನು ನೀವು ಈ ರೀತಿಯಾಗಿ ಚೆಕ್ ಮಾಡ್ಬೋದು, ಓಕೆನಾ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇಲ್ಲಿ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಈ ವೆಬ್ಸೈಟಿನ ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ, ಓಕೆನಾ.